ಇವತ್ತು ಯಾರ್ದು ಹುಟ್ಟಿದಬ್ಬ? ವೆರಿ ಗುಡ್. ಟೀಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಿ. ಚೆನ್ನಾಗಿ ಓದಬೇಕು. ತೆಗಿಬಾರ್ದು. ಅಷ್ಟೇ ಅಷ್ಟೇ ಅಷ್ಟೇ. ಯಾವುದು ಆ ತೆಗೆದ್ರೆ ಮತ್ತೆ ತುಂಬ ರಕ್ತ ಬರುತ್ತೆ. ಗೊತ್ತಾಯ್ತಾ? ಗೊತ್ತಿಲ್ಲ ಅದಕ್ಕೆ ಯಾವಾಗಲೂ ಗಾಸ್ ಯೂಸ್ ಮಾಡಿ, ಕಾಟನ್ ಬೇಡ ನನಗೆ, ಆಯಿತಾ? ದೆನ್ ಇದು ಈ ಫ್ಲೂಯಿಡ್ ಏನಂದರೆ ಕೈ ಮೇಲೆ ಹಾಕೋದು. ಏನಾದರೂ ಗಾಯ ಟಚ್ ಮಾಡೇ ಮುಂಚೆ ಫಸ್ಟು ಇದು ಹಾಕಿ ಈಗ ಈ ಜಾಗ ತುಂಬ ಇಂಪಾರ್ಟೆಂಟ್. ಕೌಂಟು ಇಂಡೆಕ್ಸ್ ಮಧ್ಯದಲ್ಲಿ. ದೆನ್ your hands are clean. Now you can touch. Okay? ಅದಾದ್ಮೇಲೆ ಇದು ಹಾಕಬೇಕು. ಯಾರಿಗೆ ಗಾಯ ಇದೆ ಅಲ್ವಾ, ಯಾರಿಗೆ ನೋಡ್ಬೇಕಂದ್ರೆ ಒಂದು ಡೈ ಕಲರ್ ಹಾಕಿ ಬನ್ನಿ. ಅದು ಆಚೆ ಏನು ಬರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅಲ್ವಾ ಮಿಸ್? ಓಕೆ, ನೆಕ್ಸ್ಟ್ ಬ್ಯಾಚ್ ಅಂತ ಕಳ್ಸೋಣ. ಬನ್ನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಇದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರಿಗೆ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು. ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡುವುದು ಒಂದು ಸಂಪ್ರದಾಯ. ಯಾಕೆಂದರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಭರವಸೆ. ಸೊ ಹೀಗಾಗಿ ಮಕ್ಕಳನ್ನು ನಾವು ದೇವರು ಅಂತ ಕೂಡ ಹೇಳ್ತೇವೆ. ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ ಅವಾಗ. ಸೊ ಆ ನಿರ್ಮಲವಾದಂಥ ಮನಸ್ಸನ್ನು ಈ ಸಮಾಜ ಅಡ್ಡದಾರಿಗೆ ಎಳಿಬಾರ್ದು. ಮಕ್ಕಳ ಮನಸ್ಸನ್ನು ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂಥ ಕಥೆಗಳನ್ನು ಹೇಳಬೇಕು. ಅಂದರೆ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೆ, ಉತ್ತಮ ಕಥೆಗಳನ್ನು ಹೇಳಬೇಕು. ಅವರಿಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ತೇವೆ. ಅಂದರೆ ಕೇವಲ ವಿದ್ಯಾಭ್ಯಾಸ ಪಠ್ಯ ಪುಸ್ತಕಗಳಿಗೆ ಸೀಮಿತ ಆಗಬಾರ್ದು. ಪಠ್ಯ ಪುಸ್ತಕಗಳ ಜೊತೆ ಅವರು ಬೇರೆ ಇದನ್ನು
ಕಲಿಬೇಕು, ಸಮಚಿತ್ತದಿಂದ ಇರಬೇಕು. ಅಂದರೆ ಕಷ್ಟ ಬಂದಾಗ ಓಡಿ ಹೋಗೋದು ಅಥವಾ ತುಂಬ ಖುಷಿಯಾದಾಗ ಕುಣಿದಾಡುವುದು, ಅದಕ್ಕಿಂತ ಸಮಚಿತ್ತದಿಂದ ಮಕ್ಕಳುಗಳು ಇರಬೇಕು. ಅಂದರೆ ಪ್ರತಿಯೊಂದು ಮಗುನಲ್ಲೂ ಕೂಡ ನಮ್ಮ ದೇಶದ ಭರವಸೆ ಇದೆ. ಅವರನ್ನು ಉತ್ತಮವಾದಂಥ ಪ್ರಜೆಗಳನ್ನಾಗಿ ಮಾಡಬೇಕು. ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಾವು ಆಸ್ತಿಯಾಗಿ ಬೆಳೆಸಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು, ದೇಶ ಪ್ರೇಮ, ಭಾಷೆ ಪ್ರೇಮ ಎಲ್ಲವನ್ನು ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದ ಉಂಟಾಗಬೇಕು. ಅಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅವರಿಗೆ ನಮ್ಮ ಶೈಕ್ಷಣಿಕ ಅಥವಾ ಅವರ ವಿದ್ಯಾಭ್ಯಾಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡ್ಬೋದು LKG ಮಕ್ಕಳು, UKG ಮಕ್ಕಳು, ಮೊದಲನೇ ತರಗತಿ ಮಕ್ಕಳನ್ನ ನಾವು ಬೆಳಿಗ್ಗೆ ಬಸ್ಗಳಲ್ಲಿ ಪಕ್ಷಿಗಳ, ಪ್ರಾಣಿಗಳ ರೀತಿ ನಾವು ಅವ್ರನ್ನ ತುಂಬ್ತಾ ಇದ್ದೇವೆ. ಸೊ ಅವರಿಗೆ ಮಕ್ಕಳತನವನ್ನು ಅವರು ಅನುಭವಿಸ್ಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಹೀಗಾಗಿ ಒತ್ತಡ ಹೇರಬಾರ್ದು ಮಕ್ಕಳಿಗೆ. ಮಕ್ಕಳನ್ನು ದೈಹಿಕವಾಗಿ ನಾವು ಸ್ಟ್ರಾಂಗ್ ಮಾಡಬೇಕಾಗುತ್ತೆ, ಮಾನಸಿಕವಾಗಿ ಕೂಡ ಗಟ್ಟಿ ಮಾಡಬೇಕಾಗುತ್ತೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿ ಆಗಿದೆ. ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿಯಾಗಿ ಮಕ್ಕಳೆಲ್ಲ ಈ ಮೊಬೈಲ್ ಫೋನ್ ಎಂಬ ಫೋನಿನಲ್ಲಿ ಬಿದ್ದಿದ್ದಾರೆ. ಸೊ ಅದರಿಂದ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮುಂದೆ, ಮಕ್ಕಳ ಜೊತೆ ಇರುವಾಗ ಮೊಬೈಲ್ ಫೋನ್ ತಂದೆ ತಾಯಿಗಳು ನೋಡಬಾರ್ದು. ನಾವು ತಂದೆ ತಾಯಿಗಳು ಪ್ರತಿದಿನ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಮಕ್ಕಳಿಗೆ ನೀವು ಹೇಳಕ್ಕೆ ಹೋದರೆ ಅವ್ರು ಕೇಳಲ್ಲ. ಆಮೇಲೆ ಮಕ್ಕಳಿಗೆ ಯಾವಾಗಲೂ ಒಂದು ಸಂಸ್ಕಾರವನ್ನು ಕಲಿಸ್ಬೇಕು. ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಸ್ಬೇಕು. ಆಗಲೇ ಅದು ಪರಿಪೂರ್ಣವಾದಂಥ ಶಿಕ್ಷಣ. ಅಂದರೆ ಅವರಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹುಟ್ಟಾಕಬೇಕಾಗುತ್ತೆ. ಸೊ ನಂತರ ಕೇವಲ ನಾವು ಓದೋದು, ಪರೀಕ್ಷೆ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲ, ಜೀವನದ ಅರ್ಥವನ್ನು ಕೂಡ ನಾವು ಜೊತೆಗೆ ಹೇಳಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ನಾವು ಮಕ್ಕಳಿಗೆ ಏನಾಗ್ತೀವಿ, ಬರೀ ಯಶಸ್ವಿಯಾದಂಥ ಕಥೆಗಳನ್ನೇ ಹೇಳ್ತೀವಿ. ಅಂದರೆ ಕೆಲವೆಲ್ಲ ಫೇಲ್ಯೂರ್ ಸ್ಟೋರೀಸ್ ಹೇಳಬೇಕು. ಹೇಗೆ ಅವರು ಸಮಸ್ಯೆಗಳಿತ್ತು, ಹೇಗೆ ಅವರು ಇಷ್ಟೆಲ್ಲ ಎಡವಿದ್ರು ಕೂಡ ಮುಂದೆ ದೊಡ್ಡ ವ್ಯಕ್ತಿಗಳಾದರು, ಯಾವ ರೀತಿ ದೊಡ್ಡ ಸಾಧಕರಾದರು, ಈ ರೀತಿ ಮಕ್ಕಳಿಗೆ ನಾವು ಹುರಿದುಂಬಿಸಬೇಕಾಗುತ್ತೆ. ಮಕ್ಕಳ ಮನಸ್ಸು ಹೂವಿನಂತೆ. ಸೊ ಅದರಿಂದ ಅದನ್ನು ಜೋಪಾನವಾಗಿ ನಾವು ಕಾಪಾಡಬೇಕು. ಅಂದರೆ ಈ ಮಕ್ಕಳು ಏನಪ್ಪ ಅಂದರೆ ನಮ್ಮ ಈ ಜೀವನದಲ್ಲಿ ಅಥವಾ ಜೀವಚಕ್ರದಲ್ಲಿ ಈ ತೋಟದಲ್ಲಿ ಇರತಕ್ಕಂಥ ಮೊಗ್ಗುಗಳು ಅಂತೀವಲ್ಲ, ಬಡ್ಸ್ ಅಂತೀವಲ್ಲ, ಸೊ ಅದನ್ನು ನಾವು ದೊಡ್ಡದಾಗಿ ಒಳ್ಳೆ ಫ್ಲವರ್ಸ್ ಆಗಿ ಬೆಳೆಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಇದೆ. ಸೊ ಮಕ್ಕಳನ್ನು ನಾವು ಚೆನ್ನಾಗಿ ಬೆಳೆಸಬೇಕು. ಮಕ್ಕಳೇ ನಮ್ಮ ದೇಶದ ಆಸ್ತಿ. ಮಕ್ಕಳೇ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥ ವಸ್ತುಗಳು ಅಂತ ಹೇಳ್ಬೋದು. ಹೌದು, ಯಾಕೆಂದರೆ ಇವತ್ತು ಬೆಂಗಳೂರು ಆಸ್ಪತ್ರೆಯಲ್ಲಿ, ನಮ್ಮ ಜಯನಗರದ ಸೌತ್ ಆ್ಯಂಡ್ ಸರ್ಕಲ್ ಇರತಕ್ಕಂಥ ಬೆಂಗಳೂರು ಆಸ್ಪತ್ರೆಯಲ್ಲಿ ಇವತ್ತು ಡಾಕ್ಟರ್ ಅಭಿಷೇಕ್ ಅವರು, ಡಾಕ್ಟರ್ ಲಹರಿ ಅವರು ಮತ್ತು ಎಲ್ಲ ಆಡಳಿತ ವರ್ಗದವರು ಸೇರಿ ಇವತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ, ಯಾಕೆಂದರೆ ಅವ್ರಿಗೂ ಕುತೂಹಲ, ಆಸ್ಪತ್ರೆ ಹೆಂಗಿರುತ್ತೆ, ಯಾವ್ಯಾವ ರೀತಿ ಇರುತ್ತೆ ಆಸ್ಪತ್ರೆ. ಸೊ ಈ ರೀತಿ ಕುತೂಹಲ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಒಂದು ದಿವಸ ಆಯಿತು ಅವ್ರಿಗೆ ಲಾಲ್ಬಾಗ್ಗೆ ಕರ್ಕೊಂಡು ಹೋಗಬೇಕು, ಅಥವಾ ವಿಶ್ವೇಶ್ವರ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗಬೇಕು, ಇನ್ನೊಂದು ದಿವಸ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಬೇಕು. ಈ ರೀತಿ ಮಕ್ಕಳಿಗೆ ಕುತೂಹಲ ಹುಟ್ಟಿಸ್ಬೇಕು. ಅವ್ರಿಗೂ ಎಲ್ಲೋ ಒಂದು ಮನಸ್ಸಲ್ಲಿ ನಾವು ವೈದ್ಯರಾಗಬೇಕೇನೋ, ನಾವು ಇಂಜಿನಿಯರ್ ಆಗಬೇಕೇನೋ, ಅಥವಾ ನಾವು ಏನೋ ದೊಡ್ಡ ವಿದ್ಯಾವಂತರಾಗಬೇಕೇನೋ, ಈ ರೀತಿ ಕುತೂಹಲನ ಮೂಡಿಸ್ತದೆ. ಅದರಿಂದ ಬೆಂಗಳೂರು ಆಸ್ಪತ್ರೆಯಲ್ಲಿ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು, ಅದರಲ್ಲೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ನಾವು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ಖುಷಿ ತಂದಿದೆ, ನೆಮ್ಮದಿ ತಂದಿದೆ. ಸೊ ವಿಶಿಂಗ್ ಆಲ್ ಚಿಲ್ಡ್ರನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು ಸರ್. I'm Dr. Lahari Surapaneni. I'm a plastic surgeon and CEO of Bangalore Hospitals. So we're bringing the hospitals to the community, and first we wanted to start with the children for Children's Day. It's very important that children get an idea of what a hospital is, how do we doctors work every single day, and it gives a picture to them like nan doddor aadmele ಏನು ಆಗಬೇಕು, ಹೆಂಗಿರುತ್ತೆ ನನ್ನ ಲೈಫ್, ನನ್ನ ಡಾಕ್ಟರ್ ಇದ್ದರೆ ಹೆಂಗಿರುತ್ತೆ ನಮಗೆ, ಆ ಥರ ಪಿಕ್ಚರ್ ಕೊಟ್ಟಿದ್ರೆ ನಾವು ನಮ್ಮ ಕಮ್ಯುನಿಟಿಗೆ ಸರ್ವಿಸ್ ಕೊಟ್ಟಿದ್ರೆ ಥರ ಇರುತ್ತೆ. ಸೊ ದಟ್ಸ್ ದಿ ಐಡಿಯಾ. Just like I want my daughter to grow up and be a doctor, I want all the kids to grow up and become surgeons, cardiologists,
And so we have taken the best doctors who have been working here since 1991 with 35 years of experience. ಮತ್ತೆ Dr. Manjunath sir, CN Manjunath sir ಇದ್ದಾರೆ. He is the director of our cardiology program. Sir has also interacted with the children. So I'm hoping in another 10-15 years we see a lot of cardiologists, a lot of plastic surgeons, and a lot of kids wanting to join our field. After this, we have shown the children the entire hospital. CT machine ತೋರಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಒಂದೇ ಫಾಸ್ಟೆಸ್ಟ್ CT machine 640 ಸ್ಲೈಸ್ ಮಷೀನ್ ಅಂತ. ಒಳಗಡೆನೂ ತೊಗೊಂಡಿದ್ದೆ ಮಕ್ಕಳನ್ನು. ದೇ ಆಸ್ಟ್ ಎವ್ರಿಥಿಂಗ್. ಸ್ವಲ್ಪ ಅವರಿಗೆ ಗೊತ್ತು CT machine ಹೆಂಗಿರುತ್ತೋ, ಎಲ್ಲಿ ತಲೆಯಲ್ಲಿ ಇಡಬೇಕು, ಕಾಲಲ್ಲಿ ಇಡಬೇಕು ಅನ್ನೋದು ನನಗೆ ಹೇಳ್ತಾ ಇದ್ರು. ಸೊ ವೆರಿ ಹ್ಯಾಪಿ ಟು ಸಿ ದ ವೇ ಚಿಲ್ಡ್ರನ್ ಆರ್ ನೌ. After this we are doing a lucky dip. ಯಾರಿಗೆ ಯಾವ ಥರ ಡಾಕ್ಟರ್ ಆಗಬೇಕೋ ಅವರು ಬರೀತಾ ಇದ್ರು. ಬರೆದ್ಬಿಟ್ಟು ನಾವು 10 ಮೆಂಬರ್ಸ್ಗೆ ಚಾನ್ಸ್ ಕೊಡ್ತಾ ಇದ್ವಿ. ಅವರು ಫಾರ್ ಎಕ್ಸಾಂಪಲ್ ನಾನು ಪ್ಲಾಸ್ಟಿಕ್ ಸರ್ಜನನ್ನೇ ಬರೆದ್ರೆ ದೆನ್ ದೇ ವಿಲ್ ಇಫ್ ವಿ ಪಿಕ್ ದಟ್ ಥಿಂಗ್ ದೇ ಗೆಟ್ ಟು ಕಮ್ ವಿತ್ ಅಸ್. ಒನ್ ಡೇ ಸ್ಕೂಲ್ ಬಂಕ್ ಮಾಡಿಬಿಟ್ಟು ನಮ್ಮ ಜೊತೆ 9 to 4 ಕೆಲಸ ಮಾಡಬೇಕು ಮಕ್ಕಳು. ಸೊ ದೇ ಗೆಟ್ ಅ ರಿಯಲ್ ಐಡಿಯಾ ವಾಟ್ ಇಟ್ಸ್ ಲೈಕ್ ಟು ಬಿ ಅಸ್. ಥ್ಯಾಂಕ್ ಯು. ನಮಸ್ತೆ, ನಾನು ನಂದ ಅಂತ. ನಾನು ಒನ್ ಆಫ್ ದ ಕೋ-ಫೌಂಡರ್ ವೇ ಫಾರ್ ಲೈಫ್ ಆರ್ಗನೈಸೇಷನ್ಗೆ. ವೇ ಫಾರ್ ಲೈಫ್ ಆರ್ಗನೈಸೇಷನ್ ಅಂದರೆ ಅದೊಂದು ಯೂತ್ ಡ್ರಿವನ್ ಆರ್ಗನೈಸೇಷನ್. ನಾವೆಲ್ಲ ಶುರು ಮಾಡಿದಾಗ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್. ಬೇಸಿಕಲಿ ಎಜುಕೇಷನ್ನು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಯಾಕೆಂದರೆ ನಾವೆಲ್ಲ ಏಡೆಡ್ ಸ್ಕೂಲಲ್ಲಿ ಓದಿದ್ದು. ಸೊ ನಮಗೆ ಗೊತ್ತು ಫೆಸಿಲಿಟೀಸ್ ಹೆಂಗಿರುತ್ತೆ ಏಡೆಡ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗಿರುತ್ತೆ ನಮಗೆ ಗೊತ್ತಿತ್ತು. ಸೊ ನಮಗೆ ಆ ಸ್ಥಿರತೆ ಬಂದಾಗ, ನಮಗೆ ಯೋಚನೆ ಬಂದಾಗ ನಾವು ಫಸ್ಟ್ ಇದು ಮಾಡಿದ್ದು ಮಕ್ಳಿಗೋಸ್ಕರ ನಾವೇನು ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೋಸ್ಕರ. ಆ ಮಕ್ಳ ಎಜುಕೇಷನ್ಗೆ ಮತ್ತು ಇವಾಗಿರೋ ಸಮಾಜದ್ದು ಆ ಟೆಕ್ನಾಲಜಿಗೆ ನಾವು ಆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೋದು, ಆ ಇನ್ಫಾರ್ಮೇಷನ್ ಕೊಡ್ಬೋದು ಅನ್ನೋ ಒಂದು ಮೇನ್ ಗುರಿಯಿಂದ ಈ NGOನ ನಾವು ಶುರು ಮಾಡಿದ್ವಿ. ಈ NGO ಶುರು ಮಾಡಿ ಇವತ್ತಿನ ತನಕ ನಾವು ಒಂದು 80 ಸ್ಕೂಲ್ಸ್ಗೆ ಟೆಕ್ ಡ್ರಿವನ್ ಎಜುಕೇಷನ್ಸ್ನ ಕೊಡ್ತಿದ್ದೀವಿ. ಒಂದು 150 to 160 ಸ್ಕೂಲ್ಸ್ಗೆ ನಾವು ಇನೋವೇಷನ್ಸ್ ಮಾಡಿಕೊಟ್ಟಿದ್ದೀವಿ. ಕ್ಲಾಸ್ ರೂಮ್ಸ್ ಆಗಿರಲಿ, ಬೆಂಚ್ ಆಗಿರಲಿ, ಮತ್ತು ಬೆಂಚಸ್ ಆಗಿರಲಿ, ರೀಸೈಕಲ್ಡ್ ಬೆಂಚಸ್ನ ಕೊಟ್ಟಿದ್ದೀವಿ. ಪೇಂಟಿಂಗ್ಸ್ ಮಾಡಿದ್ದೀವಿ. ಮಕ್ಕಳು ಬಂದು ಕೂರಕ್ಕೆ ಒಳ್ಳೆ ಪ್ರೆಮಿಸಸ್ ಬೇಕು ಅಂತ ಅನ್ನಿಸ್ತು, ಪ್ಲೇ ಗ್ರೌಂಡ್ ಬೇಕು ಅನ್ನಿಸ್ತು. ಸೊ ಇಂಥ ಹಲವಾರು ಲಾಸ್ಟ್ 7 ವರ್ಷದಲ್ಲಿ ನಾವು ಇಂಥ ಹಲವಾರು ಈವೆಂಟ್ಸ್ ಮಾಡಿದ್ದೀವಿ. ತುಂಬ ದೊಡ್ಡ ಆರ್ಗನೈಸೇಷನ್, ತುಂಬ ಫಿಲಾಸಫಿಸ್ಟು ನಮಗೆ ಇದ್ದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದಗಳು. ಇವತ್ತಿನ ಈವೆಂಟ್ ಅಂದರೆ ಇವತ್ತು ಎಲ್ಲರಿಗೂ ಗೊತ್ತು, ಇಟ್ಸ್ November 14 ಎಲ್ಲ ಮಕ್ಕಳ ದಿನಾಚರಣೆ. ಮಕ್ಕಳೇ ವಿ ಆರ್ ಅ ಯೂತ್ ಡ್ರಿವನ್ ಕಂಟ್ರಿ ಅಂತೀವಿ. ಅದೇ ನಮ್ಮ ಆವ್ರೇಜ್ ಏಜ್ ಆಫ್ ಇಂಡಿಯನ್ ಇಸ್ ಇನ್ ಬಿಟ್ವೀನ್ 20 to 30. ಸೊ ಇವಾಗಿನ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮೇನ್ಲಿ ಈ ಸ್ಕೂಲ್ ವಿಸಿಟ್ ಆಗಿರಲಿ, ಇಲ್ಲ ಹಾಸ್ಪಿಟಲ್ ವಿಸಿಟ್ ಆಗಿರಲಿ, ಇವಾಗ ನಾವು ಮೇಡಮ್ ಹೇಳ್ತಿದ್ರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್. ತುಂಬ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದೇ ನೋಡಿರಲ್ಲ. ಸೊ ಆ ಮಕ್ಕಳು ಇಲ್ಲಿ ಬಂದು ಇಲ್ಲಿ ಎಂಟೈರ್ ಸಪೋರ್ಟ್ ಸ್ಟಾಫ್ ಆಫ್ ದ ಹಾಸ್ಪಿಟಲ್ ಸಪೋರ್ಟ್ ಮಾಡಿ ಮಕ್ಕಳು ಹಾಸ್ಪಿಟಲೆಲ್ಲ ನೋಡಿ ಏನೇನಿದೆ, ಹೆಂಗಿದೆ, ಇನ್ಸ್ಟ್ರೂಮೆಂಟ್ಸ್ ಏನೇನು, ಫಸ್ಟ್ ಏಡ್ ಹೆಂಗೆ ಮಾಡ್ಕೊಳ್ಳೋದು. ಸೊ ಇಂಥ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಹಂಗೆ ಸ್ವಲ್ಪ ಕಲ್ತಂದ್ರೆ ಒಂದು 10ನೇ ಕ್ಲಾಸು, ಸೆಕೆಂಡ್ PU, ಫಸ್ಟ್ PU, ಸೆಕೆಂಡ್ PU ಬರೋ ಜೊತೆಗೆ ವೆನ್ ಇಟ್ ಇಸ್ ಅ ಡಿಸಿಷನ್ ಮೇಕಿಂಗ್ ಫೇಸ್ ಅಂತೀವಿ ಮಕ್ಕಳಿಗೆ. ಸೊ ನಮ್ಮ ಡಿಸಿಷನ್ ಮೇಕಿಂಗ್ ಫೇಸ್ ಬಂದಾಗ ನಾವು ತುಂಬ ತಿಳ್ಕಾಡಿದ್ವಿ. ಓಕೆ, ಇದು ಮಾಡಬೇಕಾ, ಅದು ಮಾಡಬೇಕು. ಈಗಿನ ಕಾಲದ ಮಕ್ಳು ಹಂಗಿರ್ಬಾರ್ದು. ದೇ ಶುಡ್ ಬಿ ವೆರಿ ತಗೋ, ನಾನು ಕಾರ್ಡಿಯಾಲಜಿ ಶಿಫ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು, ಆರ್ಮಿಗೆ ಹೋಗ್ಬೇಕು. ದೇ ಶುಡ್ ಬಿ ತಗೋ. ನಾವು ಆ ಒಂದು ಪ್ರಯತ್ನದಲ್ಲಿದ್ದೀವಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಆ್ಯಂಡ್ ಈ ಗೌರ್ಮೆಂಟ್ ಸ್ಕೂಲು ಶಾಂತಿನಗರ್ ಗೌರ್ಮೆಂಟ್ ಸ್ಕೂಲು ಈ ಶಾಂತಿನಗರ್ನಲ್ಲಿರೋದು. ತುಂಬ ಜನ ಮಕ್ಕಳಿದ್ದಾರೆ ಹೂ ನೀಡ್ ದ ಹೆಲ್ಪ್. ಸೊ ನನ್ನ 2 ಮಾತುಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇವೆಂಟ್. ಥ್ಯಾಂಕ್ ಯು.